ಕರ್ನಾಟಕದ ಶಕ್ತಿಸೌಧದಲ್ಲಿ ಇವತ್ತು ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗಲಾಗಿದೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಶಕ್ತಿಸೌಧ ವಿಧಾನಸೌಧದಲ್ಲೇ ಈ ರೀತಿಯಾದಂತ ಒಂದು ಘೋಷಣೆ ಇವತ್ತು ಕೂಗಿರುವಂತದ್ದು, ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಇತಿಹಾಸದಲ್ಲಿ ಒಂದು ಭಯೋತ್ಪಾದಕ ಚಟುವಟಿಕೆ ಇರುವಂತ ವ್ಯಕ್ತಿಗಳು ಇವತ್ತು ವಿಧಾನಸೌಧ ಒಳಗಡೆ ಬಂದಿರುವಂತದ್ದನ್ನ ನೋಡಿದ್ರೆ, ಅದು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಕ್ಕೆ ವಿಜಯೋತ್ಸವ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನನಗನ್ಸ್ತದೆ ಇನ್ನು ವಿಧಾನಸೌಧದ ಮೇಲೆ ಪಾಕಿಸ್ತಾನ ಬಾವುಟ ಆರ್ಸಕ್ಕೆ ಇಂಥವ್ರು ಇನ್ನು ಒಳಗಡೆ ಯಾರ್ಯಾರಿದಾರೋ ವಿಧಾನಸೌಧ ಒಳಗಡೆ ಇನ್ನೂ ಎಲ್ಲೆಲ್ಲಿ ಅಡುಕು ಕೂತಿದಾರೋ ಅನ್ನೋ ಭಯ ನಮಗೆ ಕಾಡ್ತಾ ಇದೆ. ಇದಕ್ಕೆಲ್ಲ ಪ್ರೇರಣೆ ನನಗನ್ಸ್ತದೆ ಈ ಕಾಂಗ್ರೆಸ್ ಕುಮ್ಮಕ್ನಿಂದಾನೇ ಇವೆಲ್ಲ ಇದಾಗ್ತಾ ಇರೋದು. ಆ ಅಭ್ಯರ್ಥಿ ಕಾಂಗ್ರೆಸ್ ಅವರು ಅಂತವನಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್, ಶೇಮ್ ಅವ್ರಿಗೆ, ಶೇಮ್ ಅಂತ ಅನ್ಸುತ್ತೆ ನನಗೆ. ಸರ್, ಏನು ಒತ್ತಾಯ ಮಾಡ್ತೀರಿ ಸರ್ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ? ಈ ಸರ್ಕಾರ ನಾವು ವಜಾ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಗವರ್ನರ್ ಅವರು ಪೂರ್ಣ ಎಂಟ್ರಿ ಆಗಬೇಕು, ಈ ಸರ್ಕಾರವನ್ನು ವಜಾ ಮಾಡಬೇಕು. ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ನಮ್ಮ ವಿಧಾನಸೌಧ ಒಳಗಡೆ ಬಂದ್ಬಿಟ್ರೆ ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ, ಕಾನೂನು ಸುವ್ಯವಸ್ಥೆ ಬದುಕಿದೆಯೋ ಸತ್ತಿದೆಯೋ ಅಂತ ಅನ್ಸುತ್ತೆ. ನನ್ನ ಕಡೆ ಪ್ರಶ್ನೆ ಸರ್, ಇವತ್ತು ಆತರನ್ನ ಬಂಧಿಸಬೇಕು ಅಂತ ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಾ ಇದೀರಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಮುಂದೆ. ಇಲ್ಲ, ಪ್ರತಿಭಟನೆ ಅಲ್ಲ, ಈ ಸರ್ಕಾರನೇ ಬಂಧಿಸಬೇಕು. ಈ ಸರ್ಕಾರನೇ ತಪ್ಪು ಮಾಡಿದೆ. ಈ ಸರ್ಕಾರದ ದುರಾಡಳಿತದಿಂದ ಇಷ್ಟೆಲ್ಲ ಆಗಿದೆ ಅಂತ ನನ್ಗನ್ಸ್ತಾ ಇದೆ ಅಷ್ಟೇ. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.